ಸೌಜನ್ಯ ಕೂಗಿನ ಬೆನ್ನಲ್ಲೇ ಈಗ ತುಂಗಭದ್ರಾ ತಟದಲ್ಲಿ ಮತ್ತೊಂದು ಘೋರಾತಿ ಘೋರ ಘಟನೆ ನಡೆದಿತ್ತು. ಬದುಕಿ ಬಾಳ್ಬೇಕಾಗಿದ್ದ ಸ್ವಾತಿ ಅನ್ನೋ ಹುಡುಗಿ, ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸ್ವಾತಿ ಅನ್ನೋ ಹುಡುಗಿಯನ್ನ ರಾಕ್ಷಸರು ಹುರಿದು ಮುಕ್ಕಿದ್ರು. ಇದೀಗ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿ ಬರ್ತಾ ಇದೆ. ಈ ಮಧ್ಯೆ ಪೊಲೀಸರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಮಾರ್ಚ್ 6 ಇಡೀ ಹಾವೇರಿ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಶಾಂತವಾಗಿ ಹರಿಯುತ್ತಿದ್ದ ತುಂಗಭದ್ರದ ದಡದಲ್ಲಿ ರಕ್ಕಸರು ಅಟ್ಟಹಾಸ ಮೆರೆದಿದ್ರು. ರಕ್ತ ಸಿಕ್ತ ಮೃತದೇಹ ನದಿ ದಡದಲ್ಲಿ ಪತ್ತೆಯಾಗಿತ್ತು. ರಾಜ್ಯದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಕೂಗು. ನರ್ಸ್ ಹತ್ಯೆ, ನಯಾಜ್ ನರ ರಾಕ್ಷಸ ಆಗಿದ್ಯಾಕೆ? ತನಿಖೆ ಆರಂಭಿಸಿದ ಹಲಗೇರಿ ಠಾಣೆ ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ಕೂಡ ಮಾಡಿಸಿದ್ದರು. ಮರಣೋತ್ತರ ಪರೀಕ್ಷೆ ಬಳಿಕ ತನಿಖೆಗೆ ಇಳಿದ ಕಾಕಿ ಪಡೆ ಮಾಸೂರು ಗ್ರಾಮದ ಸ್ವಾತಿಯನ್ನ ಯಾರೋ ಕೊಲೆ ಮಾಡಿ ನದಿಗೆ ಬಿಸಾಡಿದ ಬಗ್ಗೆ ಗೊತ್ತಾಗಿದೆ. ರಾಕ್ಷಸರ ಬೇಟೆಗೆ ಇಳಿದ ಪೊಲೀಸರು ನಯಾಜ್ ಹಾಗೂ ವಿನಯ್ ದುರ್ಗಾಚಾರಿಗೆ ಸ್ವಾತಿ ಹತ್ಯೆಗೈದಿರುವುದಾಗಿ ಗೊತ್ತಾಗಿದೆ. ಬಳಿಕ ವಿಚಾರಣೆ ನಡೆಸಿದಾಗ ಪೊಲೀಸರು ಕೊಲೆಯ ರಹಸ್ಯ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಬಾಡಿಗೆ ಕಾರ್ನಲ್ಲೇ ನಗರದ ಹೊರವಲಯದಲ್ಲಿ ಮರ್ಡರ್ ಮಾಡಿದ್ದಾರೆ. ಬಳಿಕ ಕಾರಿನಲ್ಲಿ ಶವ ತಂದು ತುಂಗಭದ್ರಾ ನದಿಗೆ ಎಸೆದಿದ್ದಾರೆ. ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಬಳಿ ಸ್ವಾತಿ ಶವ ಪತ್ತೆಯಾಗಿದೆ. ಪೊಲೀಸರು ತನಿಖೆಗೆ ಇಳಿದು ಆರೋಪಿ ನಯಾಜ್ನನ್ನ ಬಂಧಿಸಿದ್ದಾರೆ. ವಿನಯ್ ಹಾಗೂ ದುರ್ಗಾಚಾರಿ ನಾಪತ್ತೆಯಾಗಿದ್ದಾರೆ. ಇದೀಗ ಹಾವೇರಿಯಲ್ಲಿ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿಬರುತ್ತಿದೆ. ವಿನಯ್ ದುರ್ಗಾಚಾರಿ ಬಂಧಿಸಿದ ಪೊಲೀಸರು. ಏನು A1 ಆರೋಪಿ ನಯಾಜ್ನನ್ನ ಬಂಧಿಸಿದ ಪೊಲೀಸರು ತಡರಾತ್ರಿ ನರ ರಾಕ್ಷಸ ನಯಾಜ್ ಸಾಥ್ ನೀಡಿದ್ದ ವಿನಯ್ ಹಾಗೂ ದುರ್ಗಾಚಾರಿಯನ್ನ ಬಂಧಿಸಿದ್ದಾರೆ. 2 ತನಿಖಾ ತಂಡಗಳಿಂದ ಯಶಸ್ವಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮಾರುತಿ ವಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸೌಜನ್ಯ ಕೂಗಿನ ಬೆನ್ನಲ್ಲೇ ಈಗ ತುಂಗಭದ್ರಾ ತಟದಲ್ಲಿ ಮತ್ತೊಂದು ಘೋರಾತಿ ಘೋರ ಘಟನೆ ನಡೆದಿತ್ತು. ಬದುಕಿ ಬಾಳ್ಬೇಕಾಗಿದ್ದ ಸ್ವಾತಿ ಅನ್ನೋ ಹುಡುಗಿ, ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸ್ವಾತಿ ಅನ್ನೋ ಹುಡುಗಿಯನ್ನ ರಾಕ್ಷಸರು ಹುರಿದು ಮುಕ್ಕಿದ್ರು. ಇದೀಗ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿ ಬರ್ತಾ ಇದೆ. ಈ ಮಧ್ಯೆ ಪೊಲೀಸರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಮಾರ್ಚ್ 6 ಇಡೀ ಹಾವೇರಿ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಶಾಂತವಾಗಿ ಹರಿಯುತ್ತಿದ್ದ ತುಂಗಭದ್ರದ ದಡದಲ್ಲಿ ರಕ್ಕಸರು ಅಟ್ಟಹಾಸ ಮೆರೆದಿದ್ರು. ರಕ್ತ ಸಿಕ್ತ ಮೃತದೇಹ ನದಿ ದಡದಲ್ಲಿ ಪತ್ತೆಯಾಗಿತ್ತು. ರಾಜ್ಯದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಕೂಗು. ನರ್ಸ್ ಹತ್ಯೆ, ನಯಾಜ್ ನರ ರಾಕ್ಷಸ ಆಗಿದ್ಯಾಕೆ? ತನಿಖೆ ಆರಂಭಿಸಿದ ಹಲಗೇರಿ ಠಾಣೆ ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ಕೂಡ ಮಾಡಿಸಿದ್ದರು. ಮರಣೋತ್ತರ ಪರೀಕ್ಷೆ ಬಳಿಕ ತನಿಖೆಗೆ ಇಳಿದ ಕಾಕಿ ಪಡೆ ಮಾಸೂರು ಗ್ರಾಮದ ಸ್ವಾತಿಯನ್ನ ಯಾರೋ ಕೊಲೆ ಮಾಡಿ ನದಿಗೆ ಬಿಸಾಡಿದ ಬಗ್ಗೆ ಗೊತ್ತಾಗಿದೆ. ರಾಕ್ಷಸರ ಬೇಟೆಗೆ ಇಳಿದ ಪೊಲೀಸರು ನಯಾಜ್ ಹಾಗೂ ವಿನಯ್ ದುರ್ಗಾಚಾರಿಗೆ ಸ್ವಾತಿ ಹತ್ಯೆಗೈದಿರುವುದಾಗಿ ಗೊತ್ತಾಗಿದೆ. ಬಳಿಕ ವಿಚಾರಣೆ ನಡೆಸಿದಾಗ ಪೊಲೀಸರು ಕೊಲೆಯ ರಹಸ್ಯ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಬಾಡಿಗೆ ಕಾರ್ನಲ್ಲೇ ನಗರದ ಹೊರವಲಯದಲ್ಲಿ ಮರ್ಡರ್ ಮಾಡಿದ್ದಾರೆ. ಬಳಿಕ ಕಾರಿನಲ್ಲಿ ಶವ ತಂದು ತುಂಗಭದ್ರಾ ನದಿಗೆ ಎಸೆದಿದ್ದಾರೆ. ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಬಳಿ ಸ್ವಾತಿ ಶವ ಪತ್ತೆಯಾಗಿದೆ. ಪೊಲೀಸರು ತನಿಖೆಗೆ ಇಳಿದು ಆರೋಪಿ ನಯಾಜ್ನನ್ನ ಬಂಧಿಸಿದ್ದಾರೆ. ವಿನಯ್ ಹಾಗೂ ದುರ್ಗಾಚಾರಿ ನಾಪತ್ತೆಯಾಗಿದ್ದಾರೆ. ಇದೀಗ ಹಾವೇರಿಯಲ್ಲಿ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿಬರುತ್ತಿದೆ.
ವಿನಯ್ ದುರ್ಗಾಚಾರಿ ಬಂಧಿಸಿದ ಪೊಲೀಸರು. ಏನು A1 ಆರೋಪಿ ನಯಾಜ್ನನ್ನ ಬಂಧಿಸಿದ ಪೊಲೀಸರು ತಡರಾತ್ರಿ ನರರಾಕ್ಷಸ ನಯಾಜ್ ಸಾಥ್ ನೀಡಿದ್ದ ವಿನಯ್ ಹಾಗೂ ದುರ್ಗಾಚಾರಿಯನ್ನ ಬಂಧಿಸಿದ್ದಾರೆ. 2 ತನಿಖಾ ತಂಡಗಳಿಂದ ಯಶಸ್ವಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸೌಜನ್ಯ ಕೂಗಿನ ಬೆನ್ನಲ್ಲೇ ಈಗ ತುಂಗಭದ್ರಾ ತಟದಲ್ಲಿ ಮತ್ತೊಂದು ಘೋರ ಘಟನೆ ನಡೆದಿತ್ತು. ಬದುಕಿ ಬಾಳ್ಬೇಕಾಗಿದ್ದ ಸ್ವಾತಿ ಅನ್ನೋ ಹುಡುಗಿ, ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸ್ವಾತಿ ಅನ್ನೋ ಹುಡುಗಿಯನ್ನ ರಾಕ್ಷಸರು ಹುರಿದು ಮುಕ್ಕಿದ್ರು. ಇದೀಗ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿ ಬರ್ತಾ ಇದೆ. ಈ ಮಧ್ಯೆ ಪೊಲೀಸರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಮಾರ್ಚ್ 6 ಇಡೀ ಹಾವೇರಿ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಶಾಂತವಾಗಿ ಹರಿಯುತ್ತಿದ್ದ ತುಂಗಭದ್ರದ ದಡದಲ್ಲಿ ರಕ್ಕಸರು ಅಟ್ಟಹಾಸ ಮೆರೆದಿದ್ರು. ರಕ್ತ ಸಿಕ್ತ ಮೃತದೇಹ ನದಿ ದಡದಲ್ಲಿ ಪತ್ತೆಯಾಗಿತ್ತು. ರಾಜ್ಯದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಕೂಗು. ನರ್ಸ್ ಹತ್ಯೆ, ನಯಾಜ್ ನರರಾಕ್ಷಸ ಆಗಿದ್ಯಾಕೆ? ತನಿಖೆ ಆರಂಭಿಸಿದ ಹಲಗೇರಿ ಠಾಣೆ ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ಕೂಡ ಮಾಡಿಸಿದ್ದರು. ಮರಣೋತ್ತರ ಪರೀಕ್ಷೆ ಬಳಿಕ ತನಿಖೆಗೆ ಇಳಿದ ಕಾಕಿ ಪಡೆ ಮಾಸೂರು ಗ್ರಾಮದ ಸ್ವಾತಿಯನ್ನ ಯಾರೋ ಕೊಲೆ ಮಾಡಿ ನದಿಗೆ ಬಿಸಾಡಿದ ಬಗ್ಗೆ ಗೊತ್ತಾಗಿದೆ. ರಾಕ್ಷಸರ ಬೇಟೆಗೆ ಇಳಿದ ಪೊಲೀಸರು ನಯಾಜ್ ಹಾಗೂ ವಿನಯ್ ದುರ್ಗಾಚಾರಿಗೆ ಸ್ವಾತಿ ಹತ್ಯೆಗೈದಿರುವುದಾಗಿ ಗೊತ್ತಾಗಿದೆ. ಬಳಿಕ ವಿಚಾರಣೆ ನಡೆಸಿದಾಗ ಪೊಲೀಸರು ಕೊಲೆಯ ರಹಸ್ಯ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಬಾಡಿಗೆ ಕಾರ್ನಲ್ಲೇ ನಗರದ ಹೊರವಲಯದಲ್ಲಿ ಮರ್ಡರ್ ಮಾಡಿದ್ದಾರೆ. ಬಳಿಕ ಕಾರಿನಲ್ಲಿ ಶವ ತಂದು ತುಂಗಭದ್ರಾ ನದಿಗೆ ಎಸೆದಿದ್ದಾರೆ. ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಬಳಿ ಸ್ವಾತಿ ಶವ ಪತ್ತೆಯಾಗಿದೆ. ಪೊಲೀಸರು ತನಿಖೆಗೆ ಇಳಿದು ಆರೋಪಿ ನಯಾಜ್ನನ್ನ ಬಂಧಿಸಿದ್ದಾರೆ. ವಿನಯ್ ಹಾಗೂ ದುರ್ಗಾಚಾರಿ ನಾಪತ್ತೆಯಾಗಿದ್ದಾರೆ. ಇದೀಗ ಹಾವೇರಿಯಲ್ಲಿ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿಬರುತ್ತಿದೆ. ವಿನಯ್ ದುರ್ಗಾಚಾರಿ ಬಂಧಿಸಿದ ಪೊಲೀಸರು. ಏನು A1 ಆರೋಪಿ ನಯಾಜ್ನನ್ನ ಬಂಧಿಸಿದ ಪೊಲೀಸರು ತಡರಾತ್ರಿ ನರರಾಕ್ಷಸ ನಯಾಜ್ ಸಾಥ್ ನೀಡಿದ್ದ ವಿನಯ್ ಹಾಗೂ ದುರ್ಗಾಚಾರಿಯನ್ನ ಬಂಧಿಸಿದ್ದಾರೆ. 2 ತನಿಖಾ ತಂಡಗಳಿಂದ ಯಶಸ್ವಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸೌಜನ್ಯ ಕೂಗಿನ ಬೆನ್ನಲ್ಲೇ ಈಗ ತುಂಗಭದ್ರಾ ತಟದಲ್ಲಿ ಮತ್ತೊಂದು ಘೋರ ಘಟನೆ ನಡೆದಿತ್ತು. ಬದುಕಿ ಬಾಳ್ಬೇಕಾಗಿದ್ದ ಸ್ವಾತಿ ಅನ್ನೋ ಹುಡುಗಿ, ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸ್ವಾತಿ ಅನ್ನೋ ಹುಡುಗಿಯನ್ನ ರಾಕ್ಷಸರು ಹುರಿದು ಮುಕ್ಕಿದ್ರು. ಇದೀಗ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿ ಬರ್ತಾ ಇದೆ. ಈ ಮಧ್ಯೆ ಪೊಲೀಸರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ಮಾರ್ಚ್ 6 ಇಡೀ ಹಾವೇರಿ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಶಾಂತವಾಗಿ ಹರಿಯುತ್ತಿದ್ದ ತುಂಗಭದ್ರದ ದಡದಲ್ಲಿ ರಕ್ಕಸರು ಅಟ್ಟಹಾಸ ಮೆರೆದಿದ್ರು. ರಕ್ತ ಸಿಕ್ತ ಮೃತದೇಹ ನದಿ ದಡದಲ್ಲಿ ಪತ್ತೆಯಾಗಿತ್ತು. ರಾಜ್ಯದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಕೂಗು. ನರ್ಸ್ ಹತ್ಯೆ, ನಯಾಜ್ ನರರಾಕ್ಷಸ ಆಗಿದ್ಯಾಕೆ? ತನಿಖೆ ಆರಂಭಿಸಿದ ಹಲಗೇರಿ ಠಾಣೆ ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ಮಾಡಿ ಅಂತ್ಯ ಸಂಸ್ಕಾರ ಕೂಡ ಮಾಡಿಸಿದ್ದರು. ಮರಣೋತ್ತರ ಪರೀಕ್ಷೆ ಬಳಿಕ ತನಿಖೆಗೆ ಇಳಿದ ಕಾಕಿ ಪಡೆ ಮಾಸೂರು ಗ್ರಾಮದ ಸ್ವಾತಿಯನ್ನ ಯಾರೋ ಕೊಲೆ ಮಾಡಿ ನದಿಗೆ ಬಿಸಾಡಿದ ಬಗ್ಗೆ ಗೊತ್ತಾಗಿದೆ. ರಾಕ್ಷಸರ ಬೇಟೆಗೆ ಇಳಿದ ಪೊಲೀಸರು ನಯಾಜ್ ಹಾಗೂ ವಿನಯ್ ದುರ್ಗಾಚಾರಿಗೆ ಸ್ವಾತಿ ಹತ್ಯೆಗೈದಿರುವುದಾಗಿ ಗೊತ್ತಾಗಿದೆ. ಬಳಿಕ ವಿಚಾರಣೆ ನಡೆಸಿದಾಗ ಪೊಲೀಸರು ಕೊಲೆಯ ರಹಸ್ಯ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಬಾಡಿಗೆ ಕಾರ್ನಲ್ಲೇ ನಗರದ ಹೊರವಲಯದಲ್ಲಿ ಮರ್ಡರ್ ಮಾಡಿದ್ದಾರೆ.
ಬಳಿಕ ಕಾರಿನಲ್ಲಿ ಶವ ತಂದು ತುಂಗಭದ್ರಾ ನದಿಗೆ ಎಸೆದಿದ್ದಾರೆ. ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಬಳಿ ಸ್ವಾತಿ ಶವ ಪತ್ತೆಯಾಗಿದೆ. ಪೊಲೀಸರು ತನಿಖೆಗೆ ಇಳಿದು ಆರೋಪಿ ನಯಾಜ್ನನ್ನ ಬಂಧಿಸಿದ್ದಾರೆ. ವಿನಯ್ ಹಾಗೂ ದುರ್ಗಾಚಾರಿ ನಾಪತ್ತೆಯಾಗಿದ್ದಾರೆ. ಇದೀಗ ಹಾವೇರಿಯಲ್ಲಿ ಎಲ್ಲೆಡೆ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಕೇಳಿಬರುತ್ತಿದೆ.